ಒಂದು ಊರಿನಲ್ಲಿ ರಾಧಾ ಎನ್ನುವ ಮಹಿಳೆ ಇದ್ಲು. ರಾಧಾ ತನ್ನ ಮಗಳಾದ ಪ್ರಿಯನ್ ಜೊತೆ ಸೇರಿ ಜೀವನವನ್ನು ನಡೆಸ್ತಾ ಇದ್ಲು. ಅವರದು ತುಂಬಾ ಬಡ ಕುಟುಂಬವಾಗಿತ್ತು. ರಾಧಾಳ ಗಂಡ ಒಂದು ಆಕ್ಸಿಡೆಂಟಲ್ಲಿ ತನ್ನ ಜೀವವನ್ನು ಕಳ್ಕೊಂಡ. ರಾಧಾ ರೈಲ್ವೆ ಸ್ಟೇಷನ್ನಲ್ಲಿ ಟಿಫಿನ್ ಅಂಗಡಿಯನ್ನು ಇಟ್ಟು ಅದರಿಂದ ಬರುವ ಹಣದಲ್ಲಿ ತನ್ನ ಮಗಳನ್ನು ಓದಿಸ್ತಾ ಇದ್ಲು. ಏನು ರಾಧಾ, ಏನಾಯ್ತಮ್ಮ? ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ? ಅಮ್ಮ, ನೀವು ಮೊದ್ಲು ತುಂಬಾ ಬಿಳಿಯಾಗಿದ್ರಿ, ಆದ್ರೆ ಯಾಕಮ್ಮ ಇವಾಗ ನೀವು ಇಷ್ಟೊಂದು ಕಪ್ಪಾಗಿದ್ದೀರಾ? ಏನು ಹೇಳೋದು ಪ್ರಿಯಾ, ನಾನೇನು ಎಸಿಯಲ್ಲಿ ಕುರ್ಚಿ ಹಾಕೊಂಡು ಕೆಲಸ ಮಾಡ್ತಿದ್ದೀನಾ? ಇಲ್ಲ ತಾನೇ, ರೈಲ್ವೆ ಸ್ಟೇಷನಲ್ಲಿ ಟಿಫಿನ್ ತಾನೇ ಮಾಡ್ತಾ ಇದ್ದೀನಿ. ಅಲ್ಲಿ ತುಂಬಾ ಬಿಸಿಲಲ್ವಾ, ಅದಕ್ಕೇನೆ ನಾನು ಇಷ್ಟೊಂದು ಕಪ್ಪಾಗಿರೋದಮ್ಮ. ಮಧ್ಯಾಹ್ನ ಆಗುವಾಗ ಬಿಸಿಲು ಇನ್ನಷ್ಟು ಜಾಸ್ತಿ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಾಗ ಖಂಡಿತವಾಗಿ ಕಪ್ಪ ಆಗೇ ಆಗ್ತಾರಮ್ಮ. ನೀವು ತುಂಬಾ ಕಷ್ಟಪಡ್ತಿದ್ದೀರಮ್ಮ. ನಾನು ತುಂಬಾ ಚೆನ್ನಾಗಿ ಓದಿ ನಿಮ್ನ ಚೆನ್ನಾಗಿ ನೋಡ್ಕೋತೀನಿ. ನಾನು ಸಂಪಾದನೆ ಮಾಡ್ಲಿಕ್ಕೆ ಆರಂಭಿಸಿದಾಗ ನೀನು ಯಾವ ಕೆಲ್ಸನೂ ಮಾಡ್ಬೇಡ, ಮನೆಯಲ್ಲೇ ಕೂತ್ಕೋ, ನಿನ್ ಕೈಯಿಂದ ಯಾವ ಕೆಲ್ಸವನ್ನು ಮಾಡ್ಸಲ್ಲ. ಹೀಗೆ ಪ್ರಿಯಾ ತನ್ನ ತಾಯಿಯಾದ ರಾಧನ ಬಳಿ ಹೇಳಿದ್ಲು. ಆಗ ರಾಧನಿಗೆ ಮಗಳ ಮಾತು ಕೇಳಿ ತುಂಬಾನೇ ಸಂತೋಷವಾಯಿತು. ರಾಧಾ ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತಿಯಾಗಿದ್ಲು. ಪ್ರತಿದಿನ ಬೆಳಿಗ್ಗೆ ಸ್ವಾಮಿಗೆ ಪೂಜೆಯನ್ನು ಮಾಡ್ತಾ ಇದ್ಲು. ಹೀಗೆ ರಾಧಾ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡುತ್ತಾ ಹೀಗೆ ಬೇಡಿಕೊಂಡ್ಲು. ಸ್ವಾಮಿ, ನಾನು ಚಿಕ್ಕ ವಯಸ್ಸಿನಿಂದ ನಿಮಗೇನೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಏನೇ ಕಷ್ಟ ಬಂದ್ರೂ ನಿಮ್ ಜೊತೆ ಮಾತ್ರ ಹೇಳಿಕೊಳ್ಳೋದು. ಇವತ್ತು ನನ್ನ ಕೈಯಾರೆ ಸಂಪಾದನೆ ಮಾಡಿ ನನ್ನ ಮಗಳನ್ನು ಸಾಕ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಹೇಗಾದ್ರೂ ಮಾಡಿ ನನ್ನ ವ್ಯಾಪಾರ ಚೆನ್ನಾಗಿ ಆಗುವ ರೀತಿ ಮಾಡಿ ಸ್ವಾಮಿ. ಯಾವಾಗ್ಲೂ ನನ್ನ ನೆರಳಾಗಿ ನೀವೇ ಇರಿ. ಹೀಗೆ ರಾಧಾ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಅಲ್ಲಿಂದ ತನ್ನ ಅಡುಗೆ ಮನೆಯೊಳಗೆ ಹೋದ್ಲು. ಹೀಗೆ ಟಿಫಿನ್ ಅನ್ನು ಮಾಡಲು ಆರಂಭಿಸಿದ್ಲು. ರೈಲ್ವೆ ಸ್ಟೇಷನ್ನಿಗೆ ಬೇಕಾದ ಟಿಫಿನ್ ಅನ್ನು ಮಾಡಿ ಒಂದು ತಳ್ಳುಗಾಡಿಯಲ್ಲಿ ಇಟ್ಲು. ಹೀಗೆ ರಾಧಾ ತನ್ನ ತಳ್ಳುಗಾಡಿಯಲ್ಲಿ ರೈಲ್ವೆ ಸ್ಟೇಷನ್ನಿಗೆ ಹೋದ್ಲು. ಈ ಕಡೆ ಪ್ರಿಯಾ ಕೂಡ ಶಾಲೆಗೆ ಹೊರಟ್ಲು. ರಾಧಾ ರೈಲ್ವೆ ಸ್ಟೇಷನ್ನಲ್ಲಿ ಟಿಫಿನ್ ಅನ್ನು ಮಾಡ್ತಾ ಇದ್ಲು. ಟ್ರೈನ್ ಬಂದ ತಕ್ಷಣ ಎಲ್ಲರೂ ಬಂದು ರಾಧಾಳ ಬಳಿ ಟಿಫಿನ್ ಅನ್ನು ತೆಗೆದುಕೊಂಡು ತಿಂತಾ ಇದ್ರು. ಹೇಳಿ ಸರ್, ನಿಮಗೆ ಏನ್ ಬೇಕು? ನನಗೆ 1 ಪ್ಲೇಟು ಇಡ್ಲಿ, ನನ್ನ ಹೆಂಡತಿಗೆ 1 ಪ್ಲೇಟು ಪೂರಿ ಬೇಕು. ಎಲ್ಲಾನು ಬಿಸಿ ಬಿಸಿಯಾಗಿದೆ, ಇವಾಗ್ಲೇ ಕೊಡ್ತೀನಿ. ಹೀಗೆ ರಾಧಾ ಬಂದ ಕಸ್ಟಮರಿಗೆ ಟಿಫಿನ್ ಅನ್ನು ಕೊಡ್ತಾ ಇದ್ಲು. ಹೀಗೆ ಪ್ರತಿದಿನ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು. ರಾತ್ರಿ ಸಮಯದಲ್ಲಿ ತನಗೆ ಬಂದಂತಹ ಲಾಭದ ಹಣವನ್ನು ಲೆಕ್ಕ ಮಾಡಿಕೊಂಡು ಹೀಗೆ ಆಲೋಚನೆ ಮಾಡಿದ್ಲು. ಆ ವೆಂಕಟೇಶ್ವರ ಸ್ವಾಮಿಯ ದಯೆಯಿಂದ ಇವತ್ತು ವ್ಯಾಪಾರ ಚೆನ್ನಾಗಿ ನಡೆಯಿತು. ಇದೇ ರೀತಿ ಯಾವಾಗ್ಲೂ ನಡೆದ್ರೆ ನನಗೆ ಯಾವ ಕಷ್ಟನೂ ಇರಲ್ಲ. ಹೀಗೆ ಆಲೋಚನೆ ಮಾಡಿಕೊಂಡು ತಾನು ಸಂಪಾದನೆ ಮಾಡಿದ ಹಣವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ತನ್ನ ಮನೆಗೆ ಹೋಗ್ತಾ ಇದ್ಲು. ಪ್ರಿಯಾ ಮನೆಯಲ್ಲಿ ಓದ್ತಾ ಇದ್ಲು. ಪ್ರಿಯಾ, ಓದ್ತಾ ಇದ್ದೀಯಮ್ಮ? ಸರಿ, ಓದ್ತಾ ಇರೋ, ನಾನು ಬೇಗ ಹೋಗಿ ಸ್ನಾನ ಮಾಡಿ ಬಂದು ನಿನಗೆ ಅಡುಗೆ ಮಾಡ್ಕೊಡ್ತೀನಿ. ಹೀಗೆ ರಾಧಾ ಅಡುಗೆಯನ್ನು ಮಾಡಿದ್ಲು. ಪ್ರಿಯಾ ಮತ್ತು ರಾಧಾ ಚೆನ್ನಾಗಿ ಊಟ ಮಾಡಿ ನಿದ್ರೆಯನ್ನು ಮಾಡಿದ್ರು. ಹೀಗೆ ಪ್ರತಿದಿನ ರಾಧಾ ತುಂಬಾನೇ ಕಷ್ಟಪಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಟಿಫಿನ್ ಅನ್ನು ಮಾಡ್ತಾ ಇದ್ಲು. ಹೀಗೆ ರಾಧಾ ರೈಲ್ವೆ ಸ್ಟೇಷನ್ನಲ್ಲಿ ತನ್ನ ವ್ಯಾಪಾರವನ್ನು ಮಾಡ್ತಾ ಇರುವಾಗ ಅವಳ ಬಳಿ ಒಬ್ಬ ಹುಡುಗ ಬಂದ. ನನ್ನ ಹೆಸರು ಕುಮಾರ್, ನಾನು ಪಕ್ಕದಲ್ಲಿರುವ ಹಾಸ್ಟೆಲಲ್ಲಿ ಓದ್ತಿದ್ದೀನಿ. ನನಗೆ ತುಂಬ ಹಸಿವಾಗ್ತಾ ಇದೆ, ಆದರೆ ನನ್ನ ಹತ್ರ 1 ರೂಪಾಯಿ ದುಡ್ಡು ಕೂಡ ಇಲ್ಲ. ನೀವು ನನಗೆ ಉಚಿತವಾಗಿ ಟಿಫಿನ್ ಕೊಡ್ತೀರಾ? ಹೀಗೆ ಆ ಹುಡುಗನ ಮಾತು ಕೇಳಿ ರಾಧನಿಗೆ ತುಂಬಾನೇ ಬೇಜಾರಾಯಿತು. ರಾಧಾ ಕುಮಾರಿಗೆ ಉಚಿತವಾಗಿ ಟಿಫಿನ್ ಅನ್ನು ಕೊಟ್ಲು. ನಿಮಗೆ ತುಂಬ ಧನ್ಯವಾದಗಳು, ನನ್ನ ಹಸಿವನ್ನು ನೀವು ಅರ್ಥ ಮಾಡ್ಕೊಂಡ್ರಿ. ಇಲ್ಲಿ ನೋಡಪ್ಪ, ನಿನಗೆ ಯಾವಾಗ ಹಸಿವಾದ್ರೂ ನೀನು ಇಲ್ಲಿಗೆ ಬರ್ಬೋದು. ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ನಾನಿರ್ತೀನಿ. ಹಸಿವಲ್ಲಿ ಇರಬಾರ್ದು. ಹಸಿವಲ್ಲಿ ಇದ್ರೆ ನೀನು ಹೇಗೆ ಓದ್ತೀಯ ಹೇಳು? ಹೀಗೆ ರಾಧಾ ಆ ಹುಡುಗನ ಬಳಿ ಹೇಳಿದ್ಲು. ಹೀಗೆ ಆ ದಿನವಿಡೀ ಕಷ್ಟಪಟ್ಟು ರಾಧಾ ಹಣವನ್ನು ಸಂಪಾದನೆ ಮಾಡಿ ತನ್ನ ಮನೆಗೆ ಹೋಗ್ತಾ ಇದ್ಲು. ಆಗ ಒಬ್ಬ ಕಳ್ಳ ರಾಧನ ಬಳಿಗೆ ಬಂದ. ಏಯ್, ಯಾರ್ ನೀನು? ನಿನಗೆ ಏನ್ ಬೇಕು? ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರೋ ಹಣವನ್ನು ನನಗೆ ಕೊಡು, ಇಲ್ಲದಿದ್ರೆ ಇವತ್ತು ನಾನು ನಿನ್ನ ಕೊಂದು ಬಿಡ್ತೀನಿ.
ನಾನು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಇದು. ಇದನ್ನ ಹೇಗೆ ನಾನು ನಿನ್ಗೆ ಕೊಡೋದು? ದಯವಿಟ್ಟು ಇಲ್ಲಿಂದ ಹೊರಟೋಗು. ಇಲ್ಲಿಂದ ಹೋಗ್ಲಿಕ್ಕೆ ಬಂದಿಲ್ಲ, ನಿನ್ನ ಜೊತೆ ಇರುವ ಹಣವನ್ನು ತಗೊಂಡೋಗ್ಲಿಕ್ಕೆ ಬಂದಿರೋದು. ಆ ಕಳ್ಳ ರಾಧನ ಬಳಿಯಿಂದ ಹಣವನ್ನು ಕಿತ್ತುಕೊಂಡು ಒಂದು ದೊಣ್ಣೆಯಲ್ಲಿ ಅವಳ ತಲೆಗೆ ಹೊಡೆದ. ಪಾಪ ರಾಧ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ಲು. ಆ ಕಳ್ಳ ಹಣವನ್ನು ತೆಗೆದುಕೊಂಡು ಓಡಿ ಹೋದ. ಮತ್ತೊಂದು ಕಡೆ ತಾಯಿಗೋಸ್ಕರ ಪ್ರಿಯಾ ಕಾಯ್ತಾ ಇದ್ಲು. ಆಗ ಕುಮಾರ್ ಹಸಿವಿನಿಂದ ರಾಧನ ಅಂಗಡಿಗೆ ಬರ್ತಾ ಇದ್ದ. ದಾರಿಯಲ್ಲಿ ರಾಧ ಸ್ವಯತಪ್ಪಿ ಬಿದ್ದಿರುವುದನ್ನು ನೋಡಿ, ಅಯ್ಯೋ, ಏನಿದು? ಇವ್ರಿಗೆ ಏನಾಯ್ತು? ಇವರು ತುಂಬಾ ಒಳ್ಳೆಯವರು. ಹಾಗೆ ಹೇಳಿ ಕುಮಾರ್ ರಾಧನನ್ನು ಆಸ್ಪತ್ರೆಗೆ ಕರ್ಕೊಂಡೋದ. ಆಗ ಡಾಕ್ಟರ್ ರಾಧನಿಗೆ ಚಿಕಿತ್ಸೆಯನ್ನು ಮಾಡಿದಾಗ ಅವಳಿಗೆ ಪ್ರಜ್ಞೆ ಬಂತು. ನಿನಗೆ ತುಂಬಾ ಧನ್ಯವಾದಗಳಪ್ಪ. ನಾನು ಯಾವತ್ತೂ ನೀನು ಮಾಡಿದ ಉಪಕಾರವನ್ನು ಮರೆಯೋದಿಲ್ಲ. ಹಸಿವಲ್ಲಿದ್ದಾಗ ನೀವು ಎಷ್ಟೋ ಸಲ ನನಗೆ ಊಟ ಕೊಟ್ಟಿದ್ದೀರಾ. ನೀವು ನನಗೆ ತಾಯಿಯ ಸಮಾನ. ನೀವು ನನಗೆ ಧನ್ಯವಾದ ಹೇಳ್ಬಾರ್ದು. ಹಾಗೆ ಹೇಳಿ ಕುಮಾರ್ ರಾಧನನ್ನು ಮನೆಗೆ ಕರ್ಕೊಂಡೋದ. ರಾಧಾ ನಡೆದ ವಿಚಾರವನ್ನು ಪ್ರಿಯಳ ಬಳಿ ಹೇಳಿದ್ಲು. ಪ್ರಿಯಾ ಅದನ್ನು ಕೇಳಿ ತುಂಬಾನೇ ದುಃಖಪಟ್ಲು. ನಾನು ಹಾಸ್ಟೆಲ್ಗೆ ಹೋಗ್ತೀನಿ, ಇವಾಗಲೇ ತುಂಬಾ ಸಮಯವಾಗಿದೆ. ಹೀಗೆ ಕುಮಾರ್ ಹಾಸ್ಟೆಲಿಗೆ ಹೊರಟೋದ. ರಾಧನಿಗೆ ಪೆಟ್ಟಾದ ಕಾರಣ ಅವಳು ನೋವಲ್ಲಿ ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ರಾಧಾ ಪ್ರಿಯಳ ಜೊತೆ ಹೀಗೆ ಹೇಳಿದ್ಲು. ಎಷ್ಟು ಪ್ರಯತ್ನ ಪಟ್ರೂ ಕೂಡ ನನ್ನಿಂದ ಎದ್ದೊಳಕ್ಕೆ ಆಗ್ತಾ ಇಲ್ಲ. ಹೀಗೆ ನನ್ಗೆ ಆಗದಿದ್ರೆ ನಾನು ಹೇಗೆ ಕಷ್ಟಪಟ್ಟು ಕೆಲಸ ಮಾಡೋದು? ಒಂದು ದಿನ ನಾನು ಕೆಲಸ ಮಾಡದಿದ್ರೂ ತುಂಬಾ ನಷ್ಟ ಆಗುತ್ತೆ. ನಿನ್ನೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಕೂಡ ಕಳ್ಕೊಂಡಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ. ಹೇಗೂ ನನಗೆ ಎಕ್ಸಾಮ್ ಎಲ್ಲ ಮುಗ್ದಿದೆ. ನಾನು ಕೂಡ ನಿಮ್ ಜೊತೆ ಕೆಲಸ ಮಾಡ್ತೀನಿ. ನಾನು ಕೂಡ ನಿಮ್ ಜೊತೆ ದೋಸೆ ಇಡ್ಲಿನ ಮಾಡ್ತೀನಿ. ನೀವು ವಿಶ್ರಾಂತಿ ತಗೊಳ್ಳಿ ಅಮ್ಮ. ನಾನು ಹೋಗಿ ವ್ಯಾಪಾರ ಮಾಡಿ ಬರ್ತೀನಿ. ಪ್ರಿಯಾ ಟಿಫನ್ ಮಾಡ್ಲಿಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತಳ್ಳುಗಾಡಿಯಲ್ಲಿ ಇಟ್ಕೊಂಡು ಸ್ಟೇಷನಿಗೆ ಹೋಗಿ ಅಲ್ಲಿ ಇಡ್ಲಿ ದೋಸೆಯನ್ನು ಮಾಡಲು ಆರಂಭಿಸಿದ್ಲು. ಅರೆ, ಏನ್ ಪಾಪು, ನೀನೇನಿಲ್ಲಿ ಟಿಫಿನ್ ಮಾಡ್ತಾ ಇದ್ಯಾ? ನೀನು ತುಂಬಾ ಸಣ್ಣ ಹುಡುಗಿ, ಈ ರೀತಿ ಕೆಲಸ ಮಾಡಬಾರ್ದು. ಆದ್ರೆ ಏನ್ ಮಾಡೋದು ಅಣ್ಣ? ಅಮ್ಮನಿಗೆ ತುಂಬಾ ಹುಷಾರಿಲ್ಲ. ನಾವು ಒಂದಿನ ವ್ಯಾಪಾರ ಮಾಡದಿದ್ರೆ ತುಂಬಾನೇ ನಷ್ಟ ಆಗುತ್ತೆ. ಅದಕ್ಕೇನೆ ನಾನು ಈ ವ್ಯಾಪಾರನ ಮಾಡ್ತಾ ಇದ್ದೀನಿ. ನೀನು ಇಲ್ಲಿ ಕೆಲಸ ಮಾಡ್ತಿದ್ರೆ ಯಾವ್ದಾರೆ ಗೌರ್ಮೆಂಟ್ ಅಧಿಕಾರಿಗಳು ನೋಡಿದ್ರೆ ಅಷ್ಟೇ ವಿಷಯ. ನೀನು ಮನೆಗೋಗು, ನಾನು ಟಿಫಿನ್ ಅನ್ನು ಮಾರಿ ಮನೆಗೆ ಹಣ ತರ್ತೀನಿ. ಹೀಗೆ ಕುಮಾರ್ ಪ್ರಿಯಳನ್ನು ಮನೆಗೆ ಕಳಿಸಿದ. ಕುಮಾರ್ ಟಿಫಿನ್ ಅನ್ನು ರೆಡಿ ಮಾಡಿ ಮಾರಲು ಆರಂಭಿಸಿದ. ಆ ದಿನವಿಡೀ ತುಂಬಾ ಕಷ್ಟಪಟ್ಟು ವ್ಯಾಪಾರ ಮಾಡಿ ಆ ಹಣವನ್ನು ರಾಧನ ಕೈಯಲ್ಲಿ ಕೊಟ್ಟ. ಅಯ್ಯೋ, ಯಾಕಪ್ಪ ನಿನಗೆ ಇಷ್ಟೊಂದು ಕಷ್ಟ? ನಿನ್ನ ಕೈಯಲ್ಲಿ ನಾನು ಇಷ್ಟು ಕಷ್ಟದ ಕೆಲಸವನ್ನು ಮಾಡಿಸಿಬಿಟ್ಟೆ. ನೀವೇನು ಚಿಂತೆ ಮಾಡಬೇಡಿ, ಹೇಗೂ ನನ್ನ ಪರೀಕ್ಷೆ ಮುಗ್ದಿದೆ. ಒಂದೆರಡು ದಿನ ನಾನು ಸುಮ್ಮನೆ ಇರ್ತೀನಿ. ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಹೀಗೆ ಪ್ರತಿದಿನ ಕುಮಾರ್ ರೈಲ್ವೆ ಸ್ಟೇಷನ್ನಲ್ಲಿ ಟಿಫಿನ್ ಅನ್ನು ಮಾರಿ ಅದರಿಂದ ಬರುವ ಹಣವನ್ನು ರಾಧನಿಗೆ ಕೊಡ್ತಾ ಇದ್ದ. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಏಕಾದಶಿಯ ದಿನದಂದು ರಾಧಾ ಲಡ್ಡುಗಳನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ಲು. ಮತ್ತೊಂದು ಕಡೆ ಕುಮಾರ್ ಲಡ್ಡುಗಳನ್ನು ತಿಂತಾ ಇದ್ದ. ಅರೆ ಕುಮಾರ್, ಈ ಲಡ್ಡುಗಳನ್ನ ನಾನು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಟ್ಟೆ, ಆದರೆ ಹೊರಗೆ ಕೂತಿದ್ದ ನಿನ್ನ ಬಳಿ ಹೇಗೆ ಬಂತು? ಆಗ ರಾಧಾ ಸಂದೇಹದಿಂದ ಮನೆಯೊಳಗೆ ಇರುವ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಹೋಗಿ ನೋಡಿದ್ಲು. ಆದರೆ ಅಲ್ಲಿ ಲಡ್ಡು ಇರಲಿಲ್ಲ. ಅದಕ್ಕೆ ಬದಲಾಗಿ ಹೊರಗೆ ನಿಂತಿದ್ದ ಕುಮಾರ್ ಕೈಯಲ್ಲಿ ಇತ್ತು. ಕುಮಾರ್ ದಿಢೀರಂತ ವೆಂಕಟೇಶ್ವರ ಸ್ವಾಮಿಯಾಗಿ ಪ್ರತ್ಯಕ್ಷನಾದ. ಸ್ವಾಮಿ, ಇಷ್ಟು ದಿನ ಕಷ್ಟಪಟ್ಟು ನಮ್ಮ ಜೊತೆ ಇದ್ದು ನಮ್ಮನ್ನು ನೋಡ್ಕೊಂಡಿದ್ದು ನೀವಾ? ನನ್ನನ್ನು ಕ್ಷಮಿಸಿ ಸ್ವಾಮಿ, ನಾನು ನಿಮ್ಮನ್ನು ಗುರುತಿಸಲೇ ಇಲ್ಲ. ನಿನಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಬೇಕು ಅಂತ ಇದ್ದೆ. ಈ ಕುಮಾರ್ ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡಿದೆ. ಇವಾಗ ನಿನ್ನ ಆರೋಗ್ಯ ಸರಿಯಾಯ್ತು ತಾನೆ? ನೀನು ನಿನ್ನ ಜೀವನವನ್ನು ನೋಡಿಕೋ. ನಾನು ವೈಕುಂಠಕ್ಕೆ ಹೋಗಿ ಬರುತ್ತೀನಿ. ವೆಂಕಟೇಶ್ವರ ಸ್ವಾಮಿ ಪ್ರಿಯಾ ಮತ್ತು ರಾಧಳನ್ನು ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದರು. ಅಂದಿನಿಂದ ರಾಧಾ ತನ್ನ ವ್ಯಾಪಾರವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು. ಒಂದೂರಲ್ಲಿ ಕಮಲಮ್ಮ ಅನ್ನುವ ಒಬ್ಳು ಆಕೆ ಇದ್ಲು. ಅವಳ ಮಗನ ಹೆಸರು ವಿನಯ್. ವಿನಯ್ ಹೆಂಡತಿಯ ಹೆಸರು ಕವಿತಾ. ವಿನಯ್ ಕವಿತಾನ ಪ್ರೀತಿಸಿ ಮದುವೆ ಮಾಡ್ಕೊಂಡ. ಆದ್ರೆ ಆ ವಿಷಯ ಕಮಲಮ್ಮನಿಗೆ ಇಷ್ಟ ಇಲ್ಲ ಅನ್ನೋದ್ರಿಂದ ಕವಿತಾಗೆ ಅವರು ಸುಮಾರು ಹಿಂಸೆಗಳನ್ನ ಕೊಡ್ತಾ ಇದ್ರು. ಕಮಲಮ್ಮನ ಪಕ್ಕದ ಮನೆಯಲ್ಲಿ
ಸುಲೋಚನಾ ಅನ್ನುವ ಆಕೆ ಇದ್ಲು. ಸುಲೋಚನಾ ಕಮಲಮ್ಮ ಇಬ್ರು ಕೂಡ ಪ್ರಾಣ ಗೆಳತಿಯಾಗಿದ್ರು. ಸುಲೋಚನಳಿಗೆ ಒಬ್ಳು ಮಗಳು ಇದ್ಲು. ಆ ಮಗಳ ಹೆಸರು ಪ್ರಿಯಾ. ಕಮಲಮ್ಮ ವಿನಯ್ಗೂ ಪ್ರಿಯಾಗೂ ಮದುವೆ ಮಾಡಿಟ್ಟು ಪ್ರಿಯಾನ ತನ್ನ ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರು. ನೋಡಿದೀಯಾ ಸುಲೋಚನಾ, ಏನ್ ನಡೀತು ಅಂತ? ನಾನು ಪ್ರಿಯನನ್ನು ನನ್ನ ಸೊಸೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನನ್ ಮಗ ಎಲ್ಲಿಂದನೋ ಕವಿತಾನನ್ನು ಕರ್ಕೊಬಂದಿದ್ದಾನೆ. ನಾನ್ ಕೂಡ ಅವರಿಬ್ಬರಿಗೆ ಮದ್ವೆ ಮಾಡೋಣ ಅಂತ ತುಂಬಾ ಆಸೆಯಲ್ಲಿದ್ದೆ. ನನ್ ಮಗಳನ್ನ ನಿನ್ ಮಗನಿಗೆ ಮದ್ವೆ ಮಾಡೋಣ ಅಂತ ಕನ್ಸ್ಕೊಂಡಿದ್ದೆ, ಅದು ಕನ್ಸಾಗಿಯೇ ಹೋಯಿತು. ಹಾಗೆ ಕಮಲಮ್ಮ ಸುಲೋಚನಾ ಇಬ್ರು ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಪ್ರಿಯಾ ಅವ್ರ ಹತ್ರ ಬಂದ್ಲು. ನೋಡು ಪ್ರಿಯಾ, ನಾನು ನಿನ್ನ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡ್ದೆ. ನನ್ನ ಕ್ಷಮಿಸಮ್ಮ. ನನ್ನ ಮಗನಿಗಿಂತ ನಿನಗೆ ಒಳ್ಳೆ ಸಂಬಂಧನ ಹುಡುಕ್ತೀನಿ. ನಿನಗೆ ಒಳ್ಳೆ ಸಂಬಂಧನೇ ಸಿಗುತ್ತೆ. ಇಲ್ಲ ಆಂಟಿ, ನಾನು ನಿಮ್ಮ ಮಗನನ್ನು ನನ್ನ ಗಂಡ ಅಂತ ತಿಳ್ಕೊಂಡಿದ್ದೆ. ನಾನು ಮದ್ವೆ ಅಂತ ಮಾಡ್ಕೊಂಡ್ರೆ ವಿನಯ್ನ ಮಾತ್ರ ಮದ್ವೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಜೀವನ ಪೂರ್ತಿ ಹೀಗೇನೆ ಇರ್ತೀನಿ. ಹಾಗಂತ ಹೇಳಿ ಪ್ರಿಯಾ ಬೇಜಾರಿಂದ ಅಲ್ಲಿಂದ ಹೋದ್ಲು. ಸುಲೋಚನಾ ಹಾಗೂ ಕಮಲಮ್ಮ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಕಮಲ, ನನ್ ಮಗಳ ಜೀವನ ನಿನ್ನ ಕೈಯಲ್ಲೇ ಇದೆ. ಅಷ್ಟಕ್ಕೂ ಕವಿತಾ ಅನಾಥ ಹುಡುಗಿ. ಅವಳನ್ನ ಏನಾದ್ರೂ ಮಾಡಿ ನಿನ್ನ ಮಗನಿಂದ ದೂರ ಮಾಡು, ಆವಾಗ ನನ್ ಮಗಳನ್ನು ನಿನ್ ಸೊಸೆಯಾಗಿ ಮಾಡ್ಕೋಬಹುದು. ಹಾಗೆ ಸುಲೋಚನಾ ಹೇಳಿದ್ರಿಂದ ಕಮಲಮ್ಮನು ಯೋಚನೆ ಮಾಡಕ್ ಶುರು ಮಾಡಿದ್ರು. ಹೇಗಾದ್ರೂ ಮಾಡಿ ವಿನಯ್ ಕವಿತಾ ಇಬ್ರನ್ನ ಬೇರೆ ಬೇರೆ ಮಾಡ್ಬೇಕು ಅಂತ ನಿರ್ಧಾರನೂ ಮಾಡಿದ್ರು. ಇಲ್ ನೋಡು ಕವಿತಾ, ನನಗೆ ಹೋಗಿ ಟೀ ತಗೋಬಾ. ಹಾಗಂತ ಕಮಲಮ್ಮ ಹೇಳಿದಾಗ ಪ್ರಿಯಾ ಅಡಿಗೆ ಮನೆಗೆ ಹೋಗಿ ಅವರಿಗೋಸ್ಕರ ಟೀ ಹಾಕಿ ತಗೊಂಡ್ ಬಂದ್ಲು. ಆದ್ರೆ ಕಮಲಮ್ಮ ಅದ್ರಲ್ಲಿ ಮೆಣಸಿನ ಹುಡಿನ ಬೆರೆಸಿ ಕುಡ್ದು ನೋಡಿ ಖಾರ ಖಾರ ಅಂತ ತುಂಬಾ ಜೋರಾಗಿ ಕಿಚ್ಚಾಡ್ತಿದ್ರು. ಅಯ್ಯೋ ಖಾರ, ಅಯ್ಯೋ ಖಾರ. ಹಾಗೆ ಅವಳು ಕಿಚ್ಚುವ ಶಬ್ದ ಕೇಳಿ ರೂಮಿಂದ ವಿನಯ್ ಹೊರಗಡೆ ಬಂದ. ಯಾಕಮ್ಮ ಕಿಚ್ಚಾಡ್ತಿದ್ಯಾ, ಏನಾಯ್ತು ಅಂತ ಕೇಳ್ದ. ನೋಡು ನಿನ್ನ ಹೆಂಡ್ತಿ ಏನ್ ಮಾಡಿದಾಳೆ ಅಂತ. ತಲೆನೋವು ಆಗ್ತಾ ಇದೆ ಅಂತ ಟೀ ತಗೋಬಾ ಅಂತ ಹೇಳ್ದೆ, ಅದಕ್ಕೆ ಖಾರ ಹಾಕಿ ತಂದಿದ್ದಾಳೆ. ಒಂದಲ್ಲ ಒಂದಿನ ನನ್ನ ಸಾಯಿಸ್ತಾಳೆ. ಏನ್ ಕವಿತಾ ಇದು? ಏನ್ ಈ ತರ ಕೆಲಸ ಮಾಡ್ತಾ ಇದೀಯ? ಇಲ್ಲ ರೀ, ನಾನು ಟೀಗೆ ಸಕ್ಕರೆನೇ ಹಾಕಿದ್ದು. ಚೆನ್ನಾಗಿ ನನ್ಗೆ ಯೋಚನೆ ಇದೆ, ಆದ್ರೆ ಈ ಟೀಯಲ್ಲಿ ಹೇಗೆ ಖಾರ ಮಿಕ್ಸ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ ರೀ. ಹಾಗೆ ಕವಿತಾ ವಿನಯ್ ಹತ್ರ ಹೇಳಿದ್ಲು. ಹಾಗೆ ಆ ದಿನಾನು ಮುಗಿದೋಯ್ತು. ಇವತ್ತು ಕೂಡ ಏನಾದ್ರೂ ಒಂದ್ ಗಲಾಟೆನ ಮಾಡ್ತೀನಿ. ಪ್ರತಿದಿನ ಹೀಗೇನೆ ಗಲಾಟೆ ಮಾಡಿ ಮಾಡಿ ಅವಳ ಗಂಡನಿಂದನೇ ಅವಳನ್ನ ಮನೆಯಿಂದ ಹೊರಗೆ ಹಾಕುವ ರೀತಿ ಮಾಡ್ತೀನಿ. ಮರುದಿನ ವಿನಯ್ ಆಫೀಸ್ಗೋಸ್ಕರ ರೆಡಿ ಆಗ್ತಾ ಇದ್ದ. ಅವನು ಕವಿತಾ ಹತ್ರ ಒಂದು ಶರ್ಟ್ ಪ್ಯಾಂಟ್ನ ಕೊಟ್ಟು ಇದನ್ನ ಇಸ್ತ್ರಿ ಮಾಡು ಅಂತ ಹೇಳ್ದ. ನೀವು ಟಿಫಿನ್ ತಿಂತಾ ಇರಿ, ನಾನು ಇವಾಗ್ಲೇ ಹೋಗಿ ಐರನ್ ಮಾಡ್ಕೊಂಬರ್ತೀನಿ. ಹಾಗಂತ ಹೇಳಿ ಕವಿತಾ ಶರ್ಟ್ನ ಇಸ್ತ್ರಿ ಮಾಡ್ತಾ ಇದ್ಲು. ಆವಾಗ ಅವಳನ್ನ ಗಮನಿಸಿದ ಕಮಲಮ್ಮ, ಇಲ್ ನೋಡು ಕವಿತಾ, ತುಂಬಾನೇ ದಾಹ ಆಗ್ತಿದೆ, ಸ್ವಲ್ಪ ನೀರ್ ತಗೋಬಾ. ಹಾಗಂತ ಕಮಲಮ್ಮ ಹೇಳ್ದಾಗ ನೀರ್ ತಗೊಂಡ್ ಬರೋದಕ್ಕೋಸ್ಕರ ಇಸ್ತ್ರಿ ಪೆಟ್ಟಿಗೆನ ಸೈಡಲ್ಲಿಟ್ಟು ಕವಿತಾ ಅಡಿಗೆ ಮನೆಗೆ ಹೋದ್ಲು. ಆದ್ರೆ ಕಮಲಮ್ಮ ತಕ್ಷಣ ಹತ್ರ ಬಂದು ಆ ಇಸ್ತ್ರಿ ಪೆಟ್ಟಿನ ತೆಗ್ದು ಅದನ್ನ ಶರ್ಟ್ ಮೇಲೆ ಇಟ್ರು. ಆಮೇಲೆ ವಿನಯ್ನ ಕರೆದು ಜೋರಾಗಿ ಕಿಚ್ಚಿದ್ರು. ನೋಡಪ್ಪ ವಿನಯ್, ನಿನ್ ಹೆಂಡ್ತಿ ಏನ್ ಮಾಡಿದಾಳೆ ಅಂತ ನೋಡು. ನಿನ್ನ ಪ್ಯಾಂಟ್ ಶರ್ಟ್ ಮೇಲೆ ಐರನ್ ಬಾಕ್ಸ್ನ ಇಟ್ಟು ಸುಟ್ಟಿದಾಳೆ. ಹಾಗಂತ ಕಮಲಮ್ಮ ಹೇಳ್ದಾಗ ವಿಜಯ್ಗೆ ತುಂಬಾನು ಕೋಪ ಬಂತು. ಅವನು ಕವಿತಾನ ಕರ್ದ. ಏನ್ ಕೆಲಸ ಮಾಡಿರೋದು ಕವಿತಾ ನೀನು? ಇವತ್ತೊಂದು ಮುಖ್ಯವಾದ ಮೀಟಿಂಗ್ ಇದೆ ಅಂತ ಹೇಳ್ದೆ ತಾನೆ? ಈ ಶರ್ಟು ಎಷ್ಟು ಮುಖ್ಯ ಅಂತ ಹೇಳ್ದೆ, ಆದ್ರೂ ನಿನ್ನ ನಿರ್ಲಕ್ಷ್ಯದಿಂದ ಈ ತರ ಮಾಡಿದ್ಯಾ? ಇವಾಗೆಲ್ಲ ಯಾಕೆ ಈ ತರ ಕೆಲಸ ಮಾಡ್ತಾ ಇದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಹೇಳಿ ವಿನಯ್ ಕೋಪದಿಂದ ಆಫೀಸ್ಗೆ ಹೊರಟೋದ. ಕಮಲಮ್ಮ ನಗುತ್ತಾ ಅಲ್ಲಿಂದ ಹೊರಗಡೆ ಹೋದ್ರು. ಪಾಪ ಮಾಡದೇ ಇರುವ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ಲು ಕವಿತಾ. ಚಿಕ್ಕ ವಯಸ್ಸಿಂದಾನೇ ಕವಿತಾಳಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತುಂಬಾನು ಇಷ್ಟ. ಅವಳಿಗೆ ಯಾವುದೇ ಕಷ್ಟ ಬಂದ್ರು ಸರಿ, ಯಾವುದೇ ಸಂತೋಷ ಬಂದ್ರು ಸರಿ, ಅದನ್ನ ಸ್ವಾಮಿ ಹತ್ರ ಹೇಳ್ಕೊಳ್ತಿದ್ಲು. ಈ ದಿನ ಕೂಡ ಅವಳ ಕಷ್ಟವನ್ನ ಅವಳು ಸ್ವಾಮಿ ಹತ್ರನೇ ಹೇಳ್ತಾ ಇದ್ಲು. ಸ್ವಾಮಿ ವೆಂಕಟೇಶ್ವರ, ನಾನು ಚಿಕ್ಕ ವಯಸ್ಸಿನಿಂದ ಅನಾಥಳಾಗಿ ನಿನ್ನನ್ನೇ ಬೇಡ್ತಾ ಇದ್ದೀನಿ. ನಿನ್ನ ಬಿಟ್ರೆ ನನ್ನ ಕಷ್ಟವನ್ನು ಕೇಳಕ್ಕೆ ಯಾರೂ ಇಲ್ಲ. ಅತ್ತೆಗೆ ನಾನಂದ್ರೆ ಯಾಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಏನೋ ಒಂದು ಕಾರಣದಿಂದ ನನಗೂ ವಿನಯ್ಗೂ ಜಗಳನೇ ಆಗ್ತಿದೆ. ನೀವೇ ನಮ್ಮನ್ನ ಕಾಪಾಡ್ಬೇಕು. ಹಾಗೆ ಕವಿತಾ ಅವಳ ಕಷ್ಟನ ಸ್ವಾಮಿಯ ಹತ್ರ ಹೇಳಿದ್ಲು. ಸ್ವಾಮಿ ಕೂಡ ಕವಿತಾ ಹೇಳಿದನೆಲ್ಲ ಕೇಳಿಸ್ಕೊಳ್ತಿದ್ರು. ಹೀಗಿರುವಾಗ ಕೆಲವು ದಿನಗಳಲ್ಲಿ ಕವಿತಾ ಗರ್ಭಿಣಿಯಾದ್ಲು.
ಆದ್ರಿಂದ ಸುಲೋಚನಾ ಹಾಗೂ ಪ್ರಿಯಾಳ ಕೋಪ ತುಂಬಾನೇ ಜಾಸ್ತಿ ಆಯ್ತು. ಏನು ಕಮಲ ಇದು? ನಿನ್ನ ಮಗನಿಗೂ ಸೊಸೆಗೂ ಜಗಳ ತಂದು ಅವರಿಬ್ಬರನ್ನ ದೂರ ಮಾಡ್ತೀನಿ ಅಂತ ಹೇಳ್ದೆ. ಯಾಕೆ ನೀನು ಏನು ಮಾಡ್ಲಿಲ್ಲ? ನಿಮ್ನ ನೋಡ್ಬೇಕಾದ್ರೆ ಅವರ ಮಧ್ಯೆ ಜಗಳನ ತಂದಾಕುವ ರೀತಿ ಇಲ್ಲ. ನಿಮ್ಮ ಸೊಸೆಗೆ ಸೀಮಂತ ಮಾಡಿ ನಿಮ್ಮ ಮೊಮ್ಮಗುಗೋಸ್ಕರ ಕಾಯ್ತಾ ಇರುವ ಹಾಗಿದೆ. ಇಲ್ಲ ಕವಿತಾ, ನನ್ನ ದೃಷ್ಟಿಯಲ್ಲಿ ನೀನೇ ನನ್ನ ಸೊಸೆ. ನಿನ್ನ ಜಾಗದಲ್ಲೇ ಇನ್ನೊಬ್ಬಳು ನನ್ನ ಸೊಸೆ ಅಂತ ಊಹಿಸಲು ನನ್ನಿಂದ ಸಾಧ್ಯವಿಲ್ಲ. ನನ್ಗೆ ಸ್ವಲ್ಪ ಕಾಲಾವಕಾಶ ಕೊಡಮ್ಮ. ನಾನು ತಪ್ಪದೆ ಅವಳನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ತೀನಿ. ಹಾಗೆ ಕಮಲಮ್ಮನಿಗೆ ಕವಿತಾ ಮೇಲೆ ಇರುವ ದ್ವೇಷ ತುಂಬಾ ಹೆಚ್ಚಾಗ್ತಿತ್ತು. ಹೇಗಾದ್ರೂ ಮಾಡಿ ಅವಳನ್ನ ಮನೆ ಬಿಟ್ಟು ಹೊರಗಡೆ ಹಾಕ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಸ್ವಾಮಿಯ ದಯೆಯಿಂದ ಕವಿತಾ ಇಲ್ಲಿ ತನಕ ಚೆನ್ನಾಗಿನೇ ಇದ್ಲು. ಹೀಗಿರುವಾಗ ಒಂದಿನ ವಿನಯ್ ಕವಿತಾನ ಕರೆದು, ನಾಳೆ ನನಗೆ ಪಟ್ಟಣದಲ್ಲಿ ಮುಖ್ಯವಾದ ಕೆಲಸ ಇದೆ, ಖಂಡಿತ ನಾನು ಹೋಗ್ಬೇಕು. ಅಮ್ಮ, ನೀನೇ ಸ್ವಲ್ಪ ಕವಿತನ ಭದ್ರವಾಗಿ ನೋಡ್ಕೊ. ನನಗೆ ನೀನ್ ಹೇಳ್ಬೇಕ ಕಣೋ. ನಾನು ಕವಿತಾನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ತಾಯಿ ಹೇಳಿದ್ರಿಂದ ಅವನ್ ಕೂಡ ಧೈರ್ಯದಿಂದ ಪಟ್ಟಣಕ್ಕೆ ಹೋದ. ಆದ್ರೆ ಕಮಲಮ್ಮ ಈ ಅವಕಾಶನ ಉಪಯೋಗ ಮಾಡಿ ಹೇಗಾದ್ರೂ ಕವಿತಾನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರು. ಆ ದಿನ ರಾತ್ರಿ ಸಮಯ ಜೋರಾಗಿ ಮಳೆ ಬರ್ತಾ ಇದ್ದಾಗ ಕರುಣನೆ ಇಲ್ದೆ ಸೊಸೆನ ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ಏನತ್ತೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಇಂತಹ ದಿನಕ್ಕೋಸ್ಕರ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ. ಇವತ್ತೇ ಅದಕ್ಕೆ ಸಮಯ ಸಿಕ್ಕಿದೆ. ನೀನು ನನ್ನ ಮಗನಿಗೆ ಸರಿಯಾದ ಜೋಡಿಯಲ್ಲ. ಮೊದ್ಲು ಈ ಮನೆಯಿಂದ ಹೊರಟೋಗು. ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ. ಹಾಗೆ ಮಳೆ ಜೋರಾಗಿ ಬರ್ತಾ ಇರೋ ಸಮಯದಲ್ಲಿ ಕಮಲಮ್ಮ ಕವಿತಾನ ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ಪಾಪ ಕವಿತಾಳಿಗೆ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಅವಳು ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಇದ್ದಕ್ಕಿದ್ದಂತೆ ಒಂದ್ ಮರದ ಕೆಳಗಡೆ ಮೂರ್ಛೆ ಹೋಗಿ ಬಿದ್ಬಿಟ್ಲು. ಆ ಸಮಯದಲ್ಲಿ ಪಟ್ಟಣದಲ್ಲಿ ಕೆಲಸ ಮುಗ್ದಿದ್ರಿಂದ ವಿನಯ್ ಕೂಡ ಮನೆಗೆ ವಾಪಸ್ ಬರ್ತಾ ಇದ್ದ. ಆವಾಗ ಮೂರ್ಛೆ ಹೋಗಿ ಬಿದ್ದಿರುವ ತನ್ನ ಹೆಂಡತಿ ಕವಿತಾನ ನೋಡ್ದ. ಅರೆ ಕವಿತಾ, ಇಲ್ಲೇನ್ ಮಾಡ್ತಾ ಇದ್ಯಾ? ಅಯ್ಯೋ, ಏನೋ ತೊಂದರೆ ಆಗಿದೆ. ನಾನು ಇವಾಗಲೇ ಕವಿತಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಹಾಗಂತ ಅನ್ಕೊಂಡು ವಿನಯ್ ಸುತ್ತಮುತ್ತ ನೋಡ್ದ. ಅಲ್ಲಿ ಅವನಿಗೆ ಯಾವುದೇ ಗಾಡಿನೂ ಕಾಣಿಸ್ಲಿಲ್ಲ. ಆದ್ರೆ ಇಲ್ಲಿ ನಡೆಯೋದನ್ನೆಲ್ಲ ನೋಡ್ತಾ ಇದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ಕವಿತಾಳಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರಿಂದ ಒಬ್ಬ ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಅವರು ವಿನಯ್ ಮುಂದ್ಗಡೆ ಬಂದ್ರು. ನಿನ್ನ ಹೆಂಡತಿಯನ್ನು ನೋಡಿದ್ರೆ ಏನೋ ತೊಂದರೆಯಾಗಿರೋ ಥರ ಇದೆ. ನಿನ್ನ ಹೆಂಡತಿಯನ್ನು ಆ ತಳ್ಳುಗಾಡಿಯಲ್ಲಿ ಮಲಗಿಸು. ನಿನ್ನ ಹೆಂಡತಿಯನ್ನು ನಾವಿಬ್ಬರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಹಾಗೆ ವೆಂಕಟೇಶ್ವರ ಸ್ವಾಮಿ ಅವಳನ್ನ ಗಾಡಿಯಲ್ಲಿ ಮಲಗಿಸಿ ಆಮೇಲೆ ವಿನಯ್ ವೆಂಕಟೇಶ್ವರ ಸ್ವಾಮಿ ಇಬ್ರು ತಕ್ಷಣ ಕವಿತಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹಾಸ್ಪಿಟ್ಲಲ್ಲಿ ಕವಿತಾಳಿಗೆ ಒಂದು ಅಂದವಾದ ಗಂಡು ಮಗು ಹುಟ್ಟಿತು. ತಕ್ಷಣ ವಿನಯ್ ಅವರಿಗೆ ಸಹಾಯ ಮಾಡಿದ ಆ ವ್ಯಕ್ತಿಯನ್ನು ಕವಿತಾಳಿಗೆ ಪರಿಚಯ ಮಾಡ್ದ. ದೇವರ ಹಾಗೆ ಬಂದು ನಮ್ಮನ್ನು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಕವಿತಾ ಧನ್ಯವಾದ ಹೇಳಿದಾಗ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ಸ್ವಾಮಿ ಅವರ ನಿಜವಾದ ರೂಪಕ್ಕೆ ಬದಲಾದ್ರು. ಕವಿತಾ ಸ್ವಾಮಿಯನ್ನು ನೋಡಿ ಸಂತೋಷದಿಂದ ಅಳ್ತಾ ಇದ್ಲು. ಆವಾಗ ವೆಂಕಟೇಶ್ವರ ಸ್ವಾಮಿ ತಾಯಿ ಮಗುನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.